ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಮಂಡ್ಯ ಜಿಲ್ಲೆಯಾದ್ಯಂತ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಆಗಿದೆ. ಜಿಲ್ಲೆಯಾದ್ಯಂತ 2000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿದೆ. ಮಂಡ್ಯ ಜಿಲ್ಲೆಗೆ ಆಗಮಿಸಿದೆ ರ್ಯಾಪಿಡ್ ಆಕ್ಷನ್ ಫೋರ್ಸ್. ಸಂಜಯ್ ವೃತ್ತದಲ್ಲಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ಹಿನ್ನೆಲೆ ಅಹಿತಕರ ಘಟನೆಗಳು ನಡೆಯದಂತೆ ಫೋರ್ಸ್ ನಿಯೋಜನೆ ಮಾಡಲಾಗಿದೆ. ರ್ಯಾಪಿಡ್ ಆಕ್ಷನ್ ಫೋರ್ಸ್ ನಿಯೋಜನೆ ಮಾಡಲಾಗಿದೆ. ಈಗ ಅಲ್ಲಿ ಪೊಲೀಸರನ್ನ ಬಿಗಿಯಾದಂಥ ಬಂದೋಬಸ್ತನ್ನು ಮಾಡಲಾಗಿದೆ. ಮಂಡ್ಯದ ಹೃದಯ ಭಾಗ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಇರೋ ಅಂಥ ಹೃದಯ ಭಾಗ ಸಂಜಯ್ ವೃತ್ತ, ಅಲ್ಲಿ ಈಗ ಬಿಗಿಯಾದಂಥ ಪೊಲೀಸ್ ಬಂದನ್ನು ನಿಯೋಜನೆ ಮಾಡಲಾಗಿದೆ. ರ್ಯಾಪಿಡ್ ಆಕ್ಷನ್ ಫೋರ್ಸನ್ನು ಕೂಡ ಈಗ ಅಲ್ಲಿ ನಿಯೋಜಿಸಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು. ಪ್ರತಿಭಟನೆ ಮಾಡಬೇಕಾದ್ರೆ ಬಸ್ಗಳ ಮೇಲೆ ಕಲ್ಲು ತೂರಾಟ, ಬಸ್ಗಳಿಗೆ ಬೆಂಕಿ ಹಚ್ಚುವಂಥದ್ದು, ಈ ರೀತಿಯೆಲ್ಲ ಯಾವುದೂ ಆಗಬಾರ್ದು. ಯಾವುದೇ ಅಹಿತಕರ ಘಟನೆ ಆಗಬಾರ್ದು. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಕನ್ನಡ ಪರ ಸಂಘಟನೆಗಳು ರಾಜ್ಯದ ಎಲ್ಲೆಡೆ ಬಂದ್ ಮಾಡಬೇಕು ಅನ್ನೋ ಕರೆಯನ್ನು ಕೊಟ್ಟಿದೆ. ಬೆಳಗ್ಗೆ 10 ಗಂಟೆ ಸುಮಾರಿಗೆ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ಗೆ ಅಲ್ಲೂ ಕೂಡ ಹೋರಾಟ ಆಗುತ್ತೆ. ಟೌನ್ ಹಾಲ್ನಿಂದ ಫ್ರೀಡಮ್ ಪಾರ್ಕ್ವರೆಗೂ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಯುತ್ತೆ ಅಂತ ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಬಂದ್ ಮಾಡೋದ್ರ ಮೂಲಕ ಸರ್ಕಾರದ ನಡೆಯನ್ನು ಪ್ರಶ್ನಿಸಬೇಕು. ಯಾವುದೇ ಕಾರಣಕ್ಕೂ ಸರ್ಕಾರ ಮಣಿಬಾರ್ದು. CWMA ಆಗಿರ್ಬೋದು, CWRC ಆಗಿರ್ಬೋದು, ಕಾವೇರಿ ನೀರನ್ನ ಹರಿಸಿ ಅಂತ ಹೇಳಿದ್ರೆ ತಮಿಳುನಾಡಿಗೆ ಅದು ಆಗೋದಿಲ್ಲ ಅಂತ ಹೇಳಬೇಕು. ಈ ಹಿಂದೆ ಕೊಟ್ಟಂಥ ಆದೇಶ ಏನಿತ್ತು, 15 ದಿನಗಳ ಕಾಲ 3500 ಕ್ಯೂಸೆಕ್ ನೀರನ್ನ ಬಿಡಿ ಅಂತ. ಅದಾದಮೇಲೆ ಈಗ ಬಂದಿರುವಂಥ ಹೊಸ ಆದೇಶ ಏನು, ಮುಂದಿನ 15 ದಿನಗಳ ಕಾಲ ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರನ್ನ ಬಿಡಿ ಅಂತ. ನಮಗಿರೋದೇ 109 ಅಡಿ ನೀರು. ರೈತರೆಲ್ಲ ಹೇಳ್ತಾ ಇದ್ರು 124.80 KRS ಜಲಾಶಯದ ನೀರಿನ ಮಟ್ಟ ಭರ್ತಿಯಾಗಬೇಕು ಅಂತ ಹೇಳಿದ್ರೆ ಭರ್ತಿಯಾಗಿದೆಯಾ? ನಮಗೆ ಶಾರ್ಟೇಜ್ ಇದೆ. ಇಂಥ ಸಂದರ್ಭದಲ್ಲಿ ನಾವು ನೀರನ್ನ ಹೇಗೆ ಹರಿಸೋಕ್ಕಾಗುತ್ತೆ? ಮೇಕೆದಾಟು ಯೋಜನೆಗೂ ಕೂಡ ಸಾಕಷ್ಟು ಘೋಷಣೆಗಳು ಕೇಳಿ ಬರ್ತಾ ಇದೆ. ಮೇಕೆದಾಟು ಯೋಜನೆ ಆಗಬೇಕು ಅಂತ. ಇನ್ನು ಬಂದ್ ಇಡೀ ಕರ್ನಾಟಕ, ಸಮಗ್ರ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳು ಕೂಡ ಬಂದ್ ಆಗಬೇಕು ಅನ್ನೋ ಒಂದು ಕರೆಯನ್ನು ಕನ್ನಡ ಪರ ಸಂಘಟನೆಗಳು ಕೊಟ್ಟಿದ್ವು. ವಾಟಾಳ್ ನಾಗರಾಜ್ ಅವರು ಬಂದನ್ನು ಮಾಡಲೇಬೇಕು, ನಾವು ಬಂದಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ ಅಂತ ಹೇಳಿದ್ದಾರೆ. ಕನ್ನಡ ಸೇನೆ, ಕನ್ನಡ ಪರ ರೈತ ಸೇನೆ, ಕನ್ನಡ ಜಾಗೃತಿ ವೇದಿಕೆ ಎಲ್ಲರೂ ಕೂಡ ಬಂದನ್ನು ಕೊಟ್ಟಿದ್ದಾರೆ. ಆದರೆ ಈಗ ಬಂದ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಣಸಿಗ್ತಾ ಇರೋದು ಮಂಡ್ಯ ಜಿಲ್ಲೆಯಲ್ಲಿ. ಮಂಡ್ಯದ ಜಿಲ್ಲಾ ಕೇಂದ್ರ ಮಂಡ್ಯನೇ, ಮಂಡ್ಯ ಸಿಟಿ, ಮಂಡ್ಯ ನಗರ. ಮಂಡ್ಯ ಜಿಲ್ಲೆಯ ಜಿಲ್ಲಾ ಕೇಂದ್ರ ಮಂಡ್ಯ ನಗರದಲ್ಲಿ ರೈತರು ಸಂಜಯ್ ವೃತ್ತದಲ್ಲಿ ಸೇರಿದ್ದಾರೆ. ವಿನೂತನವಾಗಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ CWMA, CWRC ಅವರ ಒತ್ತಡಕ್ಕೆ, ಒತ್ತಾಯಕ್ಕೆ, ಆದೇಶಕ್ಕೆ ಮಣಿಯಬಾರದು. ನೀವು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿ, ಅರ್ಜಿಯನ್ನು ಹಾಕಿ, ನಾವು ಯಾವುದೇ ಕಾರಣಕ್ಕೂ ನೀರು ಬಿಡೋಕ್ಕಾಗಲ್ಲ ಸ್ವಾಮಿ, ನಮ್ಮ ಹತ್ರನ ನೀರಿಲ್ಲ ಅನ್ನೋದನ್ನು ತಿಳಿಸಿ, ವಾಸ್ತವ ಸ್ಥಿತಿಯನ್ನು ಅರ್ಥ ಮಾಡಿಸಿ, ತಮಿಳುನಾಡಿನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವ್ರನ್ನ ಕರ್ಕೊಂಬಂದು KRS ಜಲಾಶಯದ ಸ್ಥಿತಿಗತಿಯನ್ನು ತೋರಿಸಿ ಈ ಒಂದು ಬೇಡಿಕೆಗಳನ್ನು ಇಟ್ಟರು. ಈಗ ಆಗಸ್ಟ್ 13ನೇ ತಾರೀಕು ಬಂದ್ಗೆ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ಬಂದ್ ದಿನ ಇವತ್ತು ಬಂದಿದೆ. ಯಾವ ರೀತಿ ಇದೆ ಮಂಡ್ಯನ ಚಿತ್ರಣ, ಅಲ್ಲಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ ನಿಯೋಜನೆ ಆಗಿದೆ. ಇನ್ನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.